ಸದ್ಯಕ್ಕೆ ಫಸ್ಟ್ ಹುಬ್ಳಿ ಆಯ್ತು, ಅಂದ್ರೆ ಮಂಗಳೂರು ಚಿಕ್ಕಮಗಳೂರು ಆಯ್ತು, ಮುಂದುವರಿತಾ ಇದೆ. ಕರ್ನಾಟಕದಿಂದ ನಾವು ದೇಶಕ್ಕೆ ಕೊಡ್ತಿರುವಂತ ಸಂದೇಶ ನಿಜವಾಗ್ಲೂ ಚೆನ್ನಾಗಿಲ್ಲದೆ ಇರುವಂಥದ್ದು. ಇಡೀ ದೇಶ ಶ್ರೀರಾಮ ಮಂದಿರದ ಉದ್ಘಾಟನೆಗೋಸ್ಕರ ಈ ತರ ಏಕರಸವಾಗಿ ಒಂದಾಗಿರುವಾಗ, ಜಾತಿ ಮತ ಪಂಥಗಳನ್ನ ಮರೆತು ಎಲ್ಲರೂ ಕೂಡ ಶ್ರೀರಾಮನ ಮಂದಿರ ಆಗ್ತಾ ಇದೆ. ನೂರಾರು ವರ್ಷಗಳ ನಂತರ ಈ ರಾಮ ಮಂದಿರದ ಪುನರ್ ನಿರ್ಮಾಣ ಆಗ್ತಾ ಇದೆ ಅನ್ನೋದರ ಸಂಭ್ರಮವನ್ನ ಎಲ್ಲರೂ ಭಿನ್ನ ಭಿನ್ನ ಸ್ವರೂಪದಲ್ಲಿ ಆನಂದಿಸ್ತಾ ಇರುವಾಗ, ಕರ್ನಾಟಕ ಒಂದು ಸಂದೇಶ ಏನ್ ಕೊಡ್ತಾ ಇದೆ ಅಂತಂದ್ರೆ, ಈ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣರಾಗಿರುವಂತ ಕರಸೇವಕರನ್ನ ಜೈಲಿಗಟ್ತೀವಿ ಅಂತ ಹೇಳುವಂತ ಸಂದೇಶವನ್ನು ಕೊಡ್ತಿದ್ವಿ. ಇದಕ್ಕಿಂತಲೂ ಕೆಟ್ಟ ಸಂಗತಿ ಏನು ಅಂತಂದ್ರೆ, ಯಾರನ್ನ ಶ್ರೀಕಾಂತ್ ಪೂಜಾರಿ ಅವರನ್ನ ಇವರು ಜೈಲಿಗೆ ಕಳಿಸ್ಬೇಕು ಅಂತ ನಿಶ್ಚಯ ಮಾಡಿದ್ರು, ಅವ್ರ ಮೇಲೆ 16 ಕೇಸುಗಳಿವೆ ಅಂತ. 16 ಕೇಸುಗಳಲ್ಲಿ 12 ಅದಾಗ್ಲೇ ಖುಲಾಸೆಯಾಗಿರುವಂತದ್ದು, 3ರಲ್ಲಿ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿರೋದು, ಇನ್ನಿರೋದು ಒಂದೇ ಒಂದು ಕೇಸು. ಅದನ್ನು ಹಿಡ್ಕೊಂಡು ಇಷ್ಟು ತೀವ್ರಗತಿಯಲ್ಲಿ ಎಳ್ಕೊಂಡು ಹೋಗ್ಬೇಕು ಅಂತಿದ್ರೆ, ಇದು ನಿಶ್ಚಯವಾಗಿ ದ್ವೇಷದ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ ಎಂಥವರಿಗೂ ಗೊತ್ತಾಗುತ್ತೆ. ಬಹಳ ದುರಂತದ ಸಂಗತಿ ಕರ್ನಾಟಕದಿಂದ ಈ ತರ ಸಂದೇಶವನ್ನು ಕೊಡ್ತಿರೋದು. ಯಾಕೆ ಕರ್ನಾಟಕದಿಂದ ಈ ಸಂದೇಶವನ್ನ ಕೊಡ್ತಾ ಇರೋ ತಪ್ಪು ಅಂತ ಹೇಳ್ತೀವಿ ಅಂತಂದ್ರೆ, ಸ್ವತಃ ರಾಮ ತಾನು ವನವಾಸಿಯಾಗಿದ್ದಾಗ ಕರ್ನಾಟಕಕ್ಕೆ ಬಂದಾಗ ಆಂಜನೇಯನನ್ನ ಭೇಟಿ ಮಾಡ್ತಾನೆ. ಆಂಜನೇಯ ನಮ್ಮವನು, ಅವನಿಡೀ ರಾಮಾಯಣದ ಪೂರ್ಣತೆಗೆ ಕಾರಣನಾಗ್ತಾನೆ. ಅದರ ದುರದೃಷ್ಟ ಇದೇ ಕರ್ನಾಟಕ ಇವತ್ತು ಅಂತ ಆಂಜನೇಯನ ಭೂಮಿ ಈ ತರದೊಂದು ಸಂದೇಶವನ್ನು ಕೊಟ್ಟಿರೋದು ಬಹಳ ಕೆಟ್ಟದ್ದು. ಈ ಕಾರಣಕ್ಕೋಸ್ಕರ ನಮೋ ಬ್ರಿಗೇಡ್ ನಿಂದ ನಾವು ಊರೂರುಗಳಲ್ಲೂ ಕರಸೇವಕರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದೀವಿ. ನಿಮ್ಮಿಂದಾಗಿ ರಾಮ ಮಂದಿರ ಅನ್ನೋದನ್ನ ಸಮಾಜಕ್ಕೂ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಈ ಭಾವನೆಯನ್ನ ಡೆಫಿನೆಟ್ಲಿ ಜಾಗೃತಗೊಳಿಸ್ತೀವಿ ಮತ್ತು ಸಿದ್ದರಾಮಯ್ಯನವರಿಗೆ ಡೆಫಿನೆಟ್ಲಿ ಇದರ ಬಿಸಿ ತಟ್ಟತ್ತೆ ಅಂತ ನನಗನ್ಸುತ್ತೆ. ಸರ್, ಯತೀಂದ್ರ ಒಂದು ಮಾತು ಹೇಳ್ತಾರೆ, ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಪರಿಸ್ಥಿತಿ ನಮ್ಮ ದೇಶಕ್ಕೆ ಕೂಡ ಆಗತ್ತೆ ಅಂತ ಹೇಳಿ ಹಿಂದೂ ರಾಷ್ಟ್ರ ಆದ್ರೆ ಆತಂಕ ವ್ಯಕ್ತಪಡಿಸಿದ್ರು. ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಂಡಿರೋರು ಯಾರು ಈ ತರ ಮಾತನಾಡೋದಿಲ್ಲ. ಯತೀಂದ್ರ ಅವರಿಗೆ ಬಹುಶಃ ಈ ತರದ ವಿಚಾರಗಳಲ್ಲಿ ಸ್ವಲ್ಪ ಜ್ಞಾನ ಕಡಿಮೆ ಇರ್ಬೋದು, ನಾಲೆಜ್ ಕಡಿಮೆ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಚಿಕ್ಕಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಮತ್ತು ಲೆಫ್ಟಿಸ್ಟ್ಗಳ ವಾತಾವರಣದಲ್ಲೇ ಬೆಳೆದಿರುವಂತವರಿಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೇ ಇರ್ಲಿಕ್ಕಿಲ್ಲ. ಹಿಂದೂ ರಾಷ್ಟ್ರ ಅನ್ನೋದರ ಕಾರಣಕ್ಕೋಸ್ಕರವೇ, ಅಥವಾ ನಾವೆಲ್ಲರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರವೇ ಈ ನಾಡಿನಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪಾಕಿಸ್ತಾನ ಅನ್ನುವಂತ ರಾಷ್ಟ್ರ ನಮ್ಮ ಜೊತೆಯಲ್ಲೇ ಡಿವೈಡ್ ಆದ ನಂತರವೂ ಕೂಡ ಎಷ್ಟು ಕೆಡುಕುಂಟಾಯ್ತು ಅದಕ್ಕೆ ಅಂತ ಎಂಥವನಿಗೂ ಅರ್ಥ ಆಗುತ್ತೆ. 9% ಇದ್ದಂತ ಮುಸಲ್ಮಾನರು 1947ರಲ್ಲಿ ಈಗ ಹೆಚ್ಚು ಕಡಿಮೆ 20% ದಾಟ್ತಾ ಇದ್ದಾರೆ ಅಂತಂದ್ರೆ, ಹಿಂದೂಗಳು ಎಷ್ಟು ಸಹಿಷ್ಣುಗಳು, ಎಲ್ಲವನ್ನು ಹೇಗೆ ಒಪ್ಕೊಂಡು ನಡೀತಾರೆ ಅಂತ ಅವರಿಗೆ ಅರ್ಥ ಆಗ್ಬೇಕು. ಅದೇ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಮುಸಲ್ಮಾನರಿಗೆ 10,000 ಕೋಟಿ ಕೊಡುವಂತ ಧಾವಂತದಲ್ಲಿರುವ, ಅದಕ್ಕೋಸ್ಕರ 1,000 ಕೋಟಿಯನ್ನ ಅದಾಗ್ಲೇ ರಿಲೀಸ್ ಮಾಡಿರುವ, ಮತ್ತು ಇದಕ್ಕಾಗಿ ಹಿಂದೂಗಳಲ್ಲೇ ಇರುವಂತ ದಲಿತರ ಹಣವನ್ನೂ ಕೂಡ ಕಬಳಿಸಿರುವಂತ ಈ ಸರ್ಕಾರದಲ್ಲಿರುವಂತ ಈ ಜನರಿಗೆ ಬಹುಶಃ ಇವೆಲ್ಲ ಅರ್ಥ ಆಗೋದು ಬಹಳ ಕಷ್ಟ ಅಂತ ನನಗನ್ಸುತ್ತೆ. ಸರ್, ಅಯೋಧ್ಯೆ ಒಂದು 22ನೇ ಕಾರ್ಯಕ್ರಮ ಇದೆ. ಸೊ ಇಲ್ಲಿ ಒಂದು ರೀತಿ ರಾಜ್ಯದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಿದೆ. ಈ ಪ್ರಕರಣ ದಾಖಲಾಗಿದೆ. ಈ ಹರಿಪ್ರಸಾದ್ ಗೋದ್ರ ಹತ್ಯಾಕಾಂಡ ಆಗತ್ತೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಹಿಂದೂಗಳಲ್ಲಿ ಭಯ ಹುಟ್ಟಿಸುವಂತ ಪ್ರಯತ್ನ. ಎದುರಿಗೆ ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಅವರು ಗೋಲಿಬಾರ್ ಮಾಡಬಹುದು ಅಂತ ಗೊತ್ತಿದ್ದಾಗಲೇ ಹಿಂದೂಗಳು ತಲೆ ಕೆಡಿಸ್ಕೊಳ್ಳದೆ ಕಾರಸೇವೆಗೆ ಹೋದಂಥವ್ರು. ಇವತ್ತು ಈ ದೇಶವನ್ನ ಆಳ್ತಾ ಇರೋ ನರೇಂದ್ರ ಮೋದಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರಂತ ಸಮರ್ಥವಾಗಿರುವಂತ ಮುಖ್ಯಮಂತ್ರಿ ಇರುವಾಗ ಹೆದರುವ ಪ್ರಶ್ನೆಯೇ ಇಲ್ಲ. ಪ್ರತಿಯೊಬ್ಬ ಹಿಂದೂವು ಕೂಡ ಬಹಳ ಆನಂದ ಭರಿತನಾಗಿ ಕೆಲಸ ಮಾಡ್ತಿದ್ದಾನೆ. ಇನ್ಫ್ಯಾಕ್ಟ್ ಹೆದರಿಕೆ ಆಗ್ತಾ ಇರೋದು ಆಳ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನನಗನ್ಸುತ್ತೆ. ಫ್ರಸ್ಟ್ರೇಷನ್ ಔಟ್ ಮಾಡ್ಕೊಳ್ತಿದ್ದಾರೆ ಅವರು. ಅವ್ರಿಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಈ ರಾಮ 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 ಅನ್ನೋ ಜಪ ಬರೀ ವಯಸ್ಸಾದವರಲ್ಲಿ ಮಾತ್ರ ಇಲ್ಲ, ಇವತ್ತು ತರುಣರಲ್ಲೂ ಏನ್ ಕೇಳಿ ಬರ್ತಿದೆ. ಹೇಗಾದ್ರೂ ಅದರ ಕುತ್ತಿಗೆ ಹಿಸ್ಕಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಿರೋ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಅವರು ಎದುರಿಸ್ತಾರೆ. ಇದ್ರ ಕುರಿತು ತುಂಬಾ ಮಾತಾಡಿದ್ದಾರೆ ಪ್ರತಿ ಚಾನಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.